ಹೇಳಮ್ಮ ಪಲ್ಲವಿ, ಏನು ಮಾಡ್ತಿದ್ಯಾ? ಏನು ಈ ಅಮ್ಮಂಗೊಂದು ಫೋನ್ ಮಾಡಲ್ಲ, ಏನಿಲ್ಲ. ಏನು ಮಾಡ್ಕೊಂಡ್ಲೋ ಎತ್ತೋ ಏನು ಏನು ಒಬ್ರು ಕೇಳೋರಿಲ್ವಲ್ಲ. ನಿಮ್ಮ ಅಣ್ಣಂಗಂತೂ ನನ್ನ ಮೇಲೆ ಜ್ಞಾನವೇ ಇರಲ್ಲ. ಹೆಂಡತಿ ಮಕ್ಕಳು ಇದೇ ಆಗೋಯ್ತು ಅವಂದು. ನೀನೂ ಮರ್ತ್ಬಿಟ್ಟಲ್ಲ ಅಮ್ಮನ್ನ, ಏನು ಕತೆ? ಹಂಗೇನಿಲ್ಲ ಹೇಳಮ್ಮ, ಸ್ವಲ್ಪ ಕೆಲಸದಲ್ಲಿದ್ದೆ, ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಹ್ಞೂ, ನಿಮ್ಮ ಒಳ್ಳೆ ಅಂದ್ರೂ ಸ್ವಲ್ಪ ಬ್ಯುಸಿ ಇದ್ದರು. ಇನ್ನೇನು ಮಾಡೋದು ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇ, ಅದಕ್ಕೆ ಫೋನ್ ಮಾಡಲಿಲ್ಲ. ಚೆನ್ನಾಗಿದ್ಯೇನು? ಅಯ್ಯೋ ಏನು ಚಂದನೋ ಏನೋ ಬಿಡಮ್ಮ. ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ. ನಂದಿನ್ಯಾವುದು ವಯಸ್ಸಾಯಿತು. ನಾನಂತೂ ಯಾವಾಗ ಸಾಯ್ತೀನೋ ಅಂತ ಕಾಯ್ತವ್ರಲ್ಲ. ಇನ್ನೇನು ಮಾಡೋದು? ಹೆಂಗೋ ಹೋಗ್ದಿರೋ ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಿದ್ದೀನಮ್ಮ. ಏ ಅಮ್ಮ, ಸುಮ್ಮನಿರು. ಯಾರು ನೀನು ಸಾಯ್ಲಿ ಅಂತ ಕಾಯ್ತಾವ್ರೆ? ಯಾಕೆ ಹಂಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತೀಯಾ? ಸುಮ್ಮನಿರು ನೀನು. ಅಯ್ಯೋ ನಿನಗೆ ಗೊತ್ತಿಲ್ಲ ಮಗಳೇ, ಸುಮ್ಮನಿರಮ್ಮ. ನಿನಗೆ ಗೊತ್ತಿಲ್ಲ, ಇಲ್ಲಿ ನಿಮ್ಮ ಅದಕ್ಕೆ ನಾನು ಯಾವಾಗ ಸಾಯ್ತೀನೋ ಅಂತ ಕಾಯ್ತಾಳ ಕಣಮ್ಮ. ನಿನಗೆ ಗೊತ್ತಿಲ್ಲ. ಹಂಗೇನಿಲ್ಲಮ್ಮ, ಪಾಪ ಅದಕ್ಕೆ ಒಳ್ಳೆಯವರೇನೆ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಅಯ್ಯೋ ನಿನಗೆ ಗೊತ್ತಿಲ್ಲ ಮಗಳೇ, ಇಲ್ಲಿ ಮಾಡೋದೇ ಒಂದು, ನಿಮ್ಮ ಹತ್ರ ಫೋನಲ್ಲಿ ಹೇಳೋದೇ ಒಂದು. ಇಲ್ಲಿ ಒಂದು ದಿನ ಇದು ನೋಡಿದ್ರೆ ನನ್ನ ಕಷ್ಟ ಅರ್ಥ ಆಗ್ತೈತಮ್ಮ ನಿಮಗೆಲ್ಲ. ಹೌದಾ? ಹಂಗೆ ಮಾಡ್ತಾರೆ? ಅದಕ್ಕೆ ಏನು ಮಾಡ್ತಾರಮ್ಮ? ಅಯ್ಯೋ ಯಾಕೆ ಕೇಳ್ತಿಯಮ್ಮ? ಯಾವಾಗ್ಲೂ ಫೋನು 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 ಅಂತ ಫೋನ್ ನೋಡ್ಕೊಂಡೇ ಕುತ್ಕೊಂಡ್ಬಿಡ್ತಾಳೆ. ಏನು ಕೆಲಸನೂ ಮಾಡಲ್ಲ. ಏನಂದ್ರೆ ಏನೂ ಮಾಡಲ್ಲ ನೋಡು. ಕೆಲಸನ ಎಲ್ಲ ನಾನೇ ಮಾಡಬೇಕು. ಎಷ್ಟು ಮಾಡು, ಕೆಲಸ ಮಾಡ್ತಾನೆ ಇರಬೇಕು ನೋಡು. ಹೌದೇನಮ್ಮ? ಮತ್ತೆ ನಾನು ಯಾವಾಗ ಫೋನ್ ಮಾಡಿದ್ರು ಅದಕ್ಕೆ ಅಮ್ಮ ಏನು ಮಾಡ್ತಾವ್ರೆ ಅದಕ್ಕೆ ಅಂತ ಕೇಳಿದ್ರೆ ಮಲಗವ್ರೆ, ಟಿ ವಿ ನೋಡ್ತಾವ್ರೆ ಅಂತಲೇ ಹೇಳ್ತಾರಲ್ಲಮ್ಮ. ಎಲ್ಲ ಕೆಲಸ ಅವರೇ ಮಾಡ್ತಾರಂತೆ. ಮತ್ತೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಹಂಗಾದ್ರೆ? ಅಯ್ಯೋ ಮಗಳೇ, ಎಲ್ಲ ಸುಳ್ಳು ಕಣೆ ಮಗಳೇ. ಅಯ್ಯೋ, ಅವಳು ಹೇಳ್ತಿರೋದೆಲ್ಲ ಸುಳ್ಳು ಕಣವ್ವ. ಯಾವುದು ನಂಬೇಡ್ರಿ, ನಾನೇನೂ ನಂಬೇಡ್ರಿ. ನೋಡು, ನಾನು ಹೇಳೋದೇ ಎಲ್ಲ ಸತ್ಯನೇ. ಅವಳು ಹೇಳ್ತಿರೋದೆಲ್ಲ ಸುಳ್ಳು ಕಣವ. ಹೋಗ್ಲಿ ಬಿಡು, ಊರಿಗೆ ಬಂದಾಗ ಮಾತಾಡ್ತೀನಿ. ಇವಾಗ ನಾಷ್ಟ ಮಾಡ್ದೇನು ನೀನು? ಹೂನವ, ಮಾಡಿದೆ, ಮಾಡಿ ಮಾತ್ರೆ ನುಂಗಿ ಕುಂತಿದ್ದೆ. ನೀರು ಕುಡಿಯಂಗಾಯ್ತು, ಅಡುಗೆ ಮನೆಗೆ ಬಂದೆ ಕಣವ. ಹೌದೇನಮ್ಮ? ಸರಿ ಬಿಡು. ಎಲ್ಲೋದ್ರು ಅಣ್ಣ ಅದಕ್ಕೆ ಮನೇಲೇ ಇದ್ದಾರಾ, ಎಲ್ಲಾದರೂ ಹೋಗಿದ್ದಾರಾ? ಇಲ್ಲ ಕಣಮ್ಮ, ಮನೇಲಿಲ್ಲ. ಮನೇಲಿದ್ದಿದ್ರೆ ನಾನೆಲ್ಲಿ ಫೋನ್ ಮಾತಾಡೋಕತ್ತಿತ್ತು ಅವಳ ಹತ್ರ. ಫೋನಲ್ಲಿ ಮಾತಾಡಿದ್ರೆ ಗೊತ್ತಾಗೋತದ ಅವಳಿಗೆ ಅಂತಂದ್ಬಿಟ್ಟು ನಾನು ಫೋನೇ ಮಾಡ್ತಿರ್ಲಿಲ್ಲ ಕಣಮ್ಮ ನಿಮಗೆಲ್ಲ. ಅವಳು ಅವನು ಅದೇನೋ ಸಂತೆಗೆ ಹೋಗಿ ಏನೇನೋ ತರಬೇಕು ಅಂತ ಹೋಗೋರಿ. ವಾತಾರೇನೆ ಓದೋರು ಇನ್ನೂ ಬಂದಿಲ್ಲ. ಅದು ಎಲ್ಲೆಲ್ಲಿ ಹೋಗ್ಬಿಟ್ಟು ಬರ್ತಾರೋ ಏನೋ, ಇನ್ನೂ ಬಂದಿಲ್ಲಪ್ಪ. ನಾನು ಫೋನ್ ಮಾಡೋಕೆ ಹೇಳಿ ನನಗೇನು ಫೋನ್ ಮಾಡ್ತಾರೋ ಅವರು? ಹೇಳು ಹೋಗಲ್ಲ, ಕೇಳು ಹೋಗಲ್ಲ, ಹೇಳ್ಕೆ ಇಲ್ಲ ಕೇಳ್ಕೆ ಇಲ್ಲ. ಇಷ್ಟ ಬಂದಂಗೆ ಓದ್ತಾರೆ, ಇಷ್ಟ ಬಂದಂಗೆ ಬರ್ತಾರೆ. ಹೌದೇನು? ಅವನೆತ್ತಾದ ಪಾಪ ಮಂಜ ಇಲ್ಲ ಅಲ್ಲೇವನ? ಇಲ್ಲ ಅವನು ಹೋಗೋನ ಸಂತೆಗೆ? ಅವನು ಹೋಗಿಲ್ಲ. ಅವನು ಇಲ್ಲೇ ಬಿಟ್ಬಿಟ್ಟು ಹೋಗೋರು ಅವನ್ನ. ಇಲ್ಲೇ ಎಲ್ಲ ಆಡ್ತಾವನ ಆಚೆ. ಇನ್ನೇನು ಬತ್ತಾನೆ ಇವಾಗ ನಾಷ್ಟಕ್ಕೆ. ಸರಿನಮ್ಮ, ಆಯಿತು. ಹಂಗಾದ್ರೆ ನಾನು ಮುಂದಿನ ವಾರ ಬರ್ತೀನಿ ಬಿಡು, ಮಾತಾಡ್ತೀನಿ. ಸರಿನಾ? ಅಯ್ಯೋ ಬೇಡ ಬಿಡಮ್ಮ, ಏನು ಮಾತಾಡಬೇಡ. ಏನನ್ನ ಹೇಳಕ್ಕೆ ಬಂದರೆ ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ. ಮುದುಕಿ ಎಲ್ಲ ಚಾಡಿ ಹೇಳ್ಬಿಟ್ಟವಳೆ, ಇಲ್ಲಿಂದ ಅಲ್ಲಿಗೆಲ್ಲ ಹೇಳ್ತಾವಳೆ ಅಂತ ಅನ್ಕೊಂತಾಳೆ. ಏನು ಕೇಳಬೇಡ ಬಿಡು. ಏನೋ ನಾನು ಹಣೆ ಬರೋ ಅನ್ಭವಿಸ್ಕೊಂಡು ಹೋಯ್ತೀನಿ. ಏನು ಹೇಳ್ಬೇಡ ಬಿಡಮ್ಮ. ಏನು ಹೇಳ್ಬೇಡ ನೀನು. ನೋಡಂತಾಳಮ್ಮ, ಒಂದು 2 ದಿನ ಬಂದು ಅಲ್ಲೇ ಇರ್ತೀನಿ. ಅವಾಗ ವಾತಾವರಣ ಗೊತ್ತಾಗ್ತದಲ್ಲ, ಅವಾಗ ಏನೋ ಒಂದು ಮಾಡೋಣ ಬತ್ತಿಂತ. ಸರಿ ಮಗಳೇ, ಆಯಿತು. ಬಾ ಊರಿಗೆ ಬರಬೇಕಾದ್ರೆ ಮಗಿನ ಕರ್ಕೊಂಬ. ಮಗಿನ ಅಲ್ಲೇ ಬಿಟ್ಟು ಬರಬೇಡ. ಸ್ಕೂಲು ಅಂತೇಳಿ ಮಗಿನ ನೋಡಂಗಾಗದೆ ಕರ್ಕೊಂಬ ಅವಳನ್ನ. ಸರಿನಮ್ಮ, ಆಯ್ತು, ಇಡ್ತೀನಿ. ಯಾರು ಇಲ್ಲ ಅನ್ಕೊಂಬಿಟ್ಟಿದ್ದೆ. ನಮ್ಮ ಅಜ್ಜಿ ಮನೇಲೇ ಐತೆ. ಇವತ್ತು ಹೆಂಗಾರ ಮಾಡಿ ನಮ್ಮ ಅಜ್ಜಿ ಕೈಲಿ ಮ್ಯಾಗಿ ಮಾಡಿಸ್ಕೊಂಡು ತಿನ್ನಲೇಬೇಕು. ಅವತ್ತಿಂದ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮ ಮಾಡಿಕೊಡ್ತಾನೆ ಇಲ್ಲ. ಇವತ್ತು ಹೆಂಗಾರ ಮಾಡಿ ಮನೇಲಿ ಯಾರೂ ಇಲ್ಲ, ನಮ್ಮ ಅಜ್ಜಿ ಕೈಲಿ ಮಾಡಿಸ್ಕೊಂಡು ತಿನ್ಬಿಡ್ತೀನಿ. ನಮ್ಮ ಅಮ್ಮನೂ ನಮ್ಮ ಅಪ್ಪ ಬರೋ ಅಷ್ಟರಲ್ಲಿ. ಅಜ್ಜಿ ಅಜ್ಜಿ ಅಜ್ಜಿ, ಯಾರ ಕೈಲಿ ಫೋನಲ್ಲಿ ಮಾತಾಡ್ತಿದ್ದೀಯ ಅಜ್ಜಿ? ಬೆಳಗ್ಗೆನೆ ನೀನು? ಅಲ್ಲೇ ಪಾಪ, ಎತ್ತೋಗಿದ್ದಲ್ಲ ನೀನು ಬೆಳಗ್ಗೆಯಿಂದ ನಾಷ್ಟ ಮಾಡ್ದಂಗೆ. ಯಾರು ಇಲ್ಲ ಕಣಪ್ಪ. ನಿಮ್ಮ ಅತ್ತೆ ಫೋನ್ ಮಾಡಿತ್ತು. ನಿಮ್ಮ ಅತ್ತೆ ಫೋನ್ ಮಾಡಿ ಮಾತಾಡ್ತಾ ಇತ್ತು. ನೀನು ಕೇಳ್ತು, ನೀನು ಎಲ್ಲೋಗಿದ್ದೆ? ನೀನು ಬಂದಿದ್ದಿದ್ರೆ ಮಾತಾಡೋಕ್ಕಾಗ್ತಿರ್ಲಿಲ್ವ ಫೋನಲ್ಲಿ? ನಾನಲ್ಲಿ ಪ್ರದೀಪ್ ಪರ್ಮಂತ ಆಟ ಆಡ್ತಿದ್ದೆ ಕಣಜಿ. ಹೋಗ್ಲಿ ಬಿಡು, ನಾನು ಅತ್ತೆ ಕೈಲಿ ಯಾವಾಗಲೂ ಮಾತಾಡ್ತಿರ್ತೀನಿ. ನೀನು ಮಾತಾಡ್ದಲ್ಲ, ಹೋಗ್ಲಿ ಬಿಡು. ಸರಿ ಆಯಿತು. ಇವಾಗ ನಾಷ್ಟಕ್ಕೆ ಹಾಕ್ಕೊಡೋದೇನು? ತಿಂತೀಯಾ ಈಗಲೇ, ಆಮೇಲೆ ತಿಂತೀಯಾ? ಅಜ್ಜಿ ಅಜ್ಜಿ, ಏನೋ ಒಂದು ಕೇಳ್ತೀನಿ, ಮಾಡ್ಕೊಡಜ್ಜಿ. ಇಲ್ಲ ಅನ್ಬೇಡ ಕಣಜ್ಜಿ, ಪ್ಲೀಸ್ ಕಣಜ್ಜಿ. ಯಾಕೋ ಪಾಪ ಇಷ್ಟೊಂದು ಪೂಸಿ ಹೊಡಿತಿದ್ಯಾ? ಏನೋ ಅದು ಮಾಡ್ಕೊಡ್ಬೇಕಾಗಿರೋದು. ಏನು ಕೇಳೋ, ಮಾಡ್ಕೊಡ್ತೀನಿ. ಅದು ಅದು ಮತ್ತೆ ನನಗೆ ಮ್ಯಾಗಿ ಮಾಡ್ಕೊಡಜ್ಜಿ. ಅವತ್ತಿಂದ ಅಮ್ಮನ ಕೇಳ್ತಾನೆ ಇದ್ದೀನಿ, ಆ ಅಮ್ಮಯ್ಯ ಮಾಡ್ಕೊಡ್ತಾನೆ ಇಲ್ಲ. ಎಷ್ಟು ಹೇಳಿದ್ರು ಅದನ್ನೆಲ್ಲ ತಿನ್ನಬಾರ್ದು ಅಂತ ಮಾಡ್ಕೊಡೋದೇ ಇಲ್ಲ ಕಣಜ್ಜಿ. ಪ್ಲೀಸ್ ನೀನು ಮಾಡ್ಕೊಡಜ್ಜಿ ಇವತ್ತು ಒಂದಿನ. ಅಲ್ಲೇ ಪಾಪ, ಅದನ್ನೆಲ್ಲ ತಿನ್ನಬಾರ್ದು ಅಂತ ನಿಮ್ಮ ಅಮ್ಮಯ್ಯ ಹೇಳಿದ್ಮೇಲೆ ಯಾಕೆಲ್ಲ ತಿಂತೀಯ ಅದನ್ನ? ಬೇಡ ಕಣಪ್ಪ, ಅದೆಲ್ಲ ಅವಲಕ್ಕಿ ಮಾಡಿ ಹೋಗೋಳೆ. ಬಾ, ಅದನ್ನೇ ಹಾಕ್ಕೊಡ್ತೀನಿ, ತಿನ್ನಿವಂತೆ. ಹೋಗು, ನೀನು ಮಾಡ್ಕೊಡಲ್ಲ ಅಂದಮೇಲೆ ನಾನು ಊಟನೂ ಮಾಡಲ್ಲ, ಏನೂ ಮಾಡಲ್ಲ, ಹಂಗೆ ಹಸ್ಕೊಂಡೇ ಇರ್ತೀನಿ. ಹೋಗು. ಏನೋ ನಾನು ಕೇಳಿದ್ರೆ ಮಾಡ್ಕೊಡಲ್ಲ ಅಂತೀಯ. ನಾನು ಹೋಗು, ಏನೂ ತಿನ್ನಲ್ಲ, ಹಂಗೆ ಹಸ್ಕೊಂಡೇ ಇರ್ತೀನಿ. ಹೋಗು. ಲೇ ಪಾಪ, ಹಂಗಲ್ಲ ಕಣೋ. ಆಮೇಲೆ ನನಗೆ ಅದೆಲ್ಲ ಮಾಡಕ್ಕೆ ಬರಲ್ಲ ಕಣೋ. ಅದು ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಕಣೋ ನನಗೆ. ಆದರೆ ಹೆಸರೇ ನನಗೆ ಗೊತ್ತಿಲ್ಲ ಕಣೋ ಪಾಪ.
ನಾನು ನೋಡಿಲ್ಲ ಮಾಡಿಲ್ಲ ಹೆಂಗ ಮಾಡ್ಕೊಡೋದು? ಅಜ್ಜಿ ನೀನ್ ಏನ್ ಹೆದರ್ಕ ಮಾಡಕಣಜಿ, ನಾನು ಇರ್ಬೇಕಾದ್ರೆ ಯಾಕಜ್ಜಿ ಚಿಂತೆ ಮಾಡ್ತೀಯಾ? ನಾನು ಹೇಳ್ಕೊಡ್ತೀನಿ, ನೀನ್ ಹಂಗ್ ಮಾಡು. ನನಗೆ ಗ್ಯಾಸ್ ಹಚ್ಚೋತಕ್ಕೆ ಒಬ್ಬನಿಗೆ ಹೋಗಕ್ಕೆ ಭಯ. ನೀನ್ ಇಲ್ಲೇ ಇದ್ಕೊಂಡು ನಾನು ಹೇಳ್ದಂಗ್ ಮಾಡು, ಅಷ್ಟೇ. ಬೇಗ ಆಗುತ್ತದೆ, ಒಂದ್ 2 ನಿಮಿಷ 3 ನಿಮಿಷದಲ್ಲೆಲ್ಲ ಆಗುತ್ತದೆ. ಹ್ಞೂ ಸರಿ ತಗೊಂಬೋಗಪ್ಪ. ಅದು ಎಂಥದ್ದು, ಅದು ಏನು ಮಾಡಬೇಕು ಏನೋ ತಗೊಂಬೋಗಿ ನೋಡೋಣ. ತಗೊಂಬೋಗಪ್ಪ ಅಂದ್ಬಿಟ್ರೆ ಕಾಸು ಯಾರು ಕೊಡ್ತಾರೆ? ಕಾಸು ಕೊಡಜ್ಜಿ 10 ರೂಪಾಯಿ. ಇಲ್ಲ ನನ್ನ ಮಗನೇ, ನೀನು ಮಾಡ್ಕೊಡೋದಲ್ಲೇ ನಾನೇ ಕಾಸು ಕೊಟ್ಟು ನಾನೇ ಕೊಡಿಸ್ಬೇಕಾ ನಿನಗೆ? ಹಾಂ, ನಿಮ್ಮ ಅಪ್ಪಗಿಂತವು ನಿಮ್ಮ ಅಮ್ಮಗಿಂತವಳು ಈಸ್ಕೊಂಡು ಮಡಿಕೊಳಕ್ಕಾಗಲ್ವ ನೀನು? ಹಾಂ, ಅಲ್ಲಿ ಆ ಟಿ ವಿ ತಾವು 2 ಚೀಲ ಐತೆ, ಅದ್ರೊಳಗೆ 10 ರೂಪಾಯಿ ಇರಬೇಕು. ತಗೊಂಬೋಗಿ ಬೇಗ. ಸರಿ ಕಣಜ್ಜಿ, ಆಯ್ತು. ಬಿರ್ನೆ ಬರ್ತೀನಿ. ಆದ್ರೆ ಪ್ಲೀಸ್ ಕಣಜ್ಜಿ, ಮ್ಯಾಗಿ ಮಾಡ್ಕೊಂಡು ತಿಂದು ಅಂತ ಅಮ್ಮ ಹೆಂಗು ಅಪ್ಪ ಹೆಂಗು ಯಾರಿಗೂ ಹೇಳ್ಬೇಡ ಕಣಜ್ಜಿ. ಸರಿ ಸರಿ ಆಯ್ತು, ಬೇಗ ಹೋಗಿ ಬಾ ಹೋಗು. ಅಂಕಲ್ ಅಂಕಲ್. ಹೇಳಪ್ಪ ಮಂಜಣ್ಣ, ಏನು ಕೊಡೋಣ? ಬೆಳಗ್ಗೆ ಬಂದ್ಬಿಟ್ಟಿದ್ದಿ, ಏನು ಬೇಕಿತ್ತು ತಿಂಡಿ? ಅದು ಅಂಕಲ್, ಒಂದು ಮ್ಯಾಗಿ ಪ್ಯಾಕೆಟ್ ಕೊಡಿ. ತಗೊಳಪ್ಪ, 10 ರೂಪಾಯಿ ಕೊಡು. ಸರಿ ಅಂಕಲ್, ತಗೊಳ್ಳಿ. ಮ್ಯಾಗಿ 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 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮ್ಯಾಗಿ ಮ್ಯಾಗಿ ಮ್ಯಾಗಿ, ಇವತ್ತು ನಮ್ಮ ಮನೆಯಲ್ಲಿ ಮ್ಯಾಗಿ ಮ್ಯಾಗಿ ಮ್ಯಾಗಿ. ಯಾಹೂ! ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮ್ಯಾಗಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ ನನ್ನ ನೋಡಿ? ನಿಮಗೂ ಮ್ಯಾಗಿ ಬೇಕು ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಿಂದಾನೇ ಕಳಿಸ್ಕೊಡ್ತೀನಿ. ಓಕೆನಾ? ಅರೆ, ನಾನು ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಎತ್ತ ಹೋಗ್ಬಿಟ್ಟೈತಲ್ಲ. ಅಜ್ಜಿ ಅಜ್ಜಿ, ಎಲ್ಗೋಗಿದ್ಯಾ ಅಜ್ಜಿ? ಬಾರಜ್ಜಿ, ತಗೊಂಬಂದಿದ್ದೀನಿ ನಾನು. ಅಲ್ಲೇ ಪಾಪ, ಇದ್ಯಾಕೆ ಹಂಗೆ ಬಡ್ಕಂತೀಯ? ಇರು ಬತ್ತೀನಿ. ಯಾಕೋ ಒಂದೇ ಉಸಿರಿಗೆ ಹಂಗೆ ಬಡ್ಕಂತೀಯ? ಹುಚ್ಚ ಉಯ್ಯಕ್ಕೆ ಹೋಗೋದು ಬೇಡವ ನಾನು? ಒಂದೇ ಆಟ ಒಂದು. ಅಜ್ಜಿ ಅಜ್ಜಿ, ಆಯ್ತು, ಇವಾಗ ಮಾಡ್ಕೊಡಜ್ಜಿ. ಅಜ್ಜಿ, ಅದನ್ನ ಮೊದಲು ಕಟ್ ಮಾಡಿಬಿಟ್ಟು ಬಿಸಿನೀರಿಕ್ಕಿ ಅದ್ರೊಳಗಡೆ ಹಾಕ್ಬೇಕು. 1-2 ನಿಮಿಷ ಬೇಯಬೇಕು ಅದು. ಅದಕ್ಕೆ ಅದ್ರೊಳಗಡೆ ಒಂದು ಪೌಡ್ರ್ ಕೊಟ್ಟಿರ್ತಾರೆ, ಅದನ್ನ ಕಟ್ ಮಾಡಿ ಹಾಕಿ 2 ನಿಮಿಷ ಬೇಯಿಸಿದ್ರೆ ಮ್ಯಾಗಿ ರೆಡಿ ಆಗುತ್ತೆ ಕಣಜ್ಜಿ. ಅಷ್ಟೇನಿಲ್ಲ ಪಾಪ, ಅಷ್ಟೇ ಅನ್ಲ ಇದು. ಭಾಳ ಸುಲಭ ಆಯ್ತು ಕಣ ಇದು. ಸರಿ ನಡಿ, ಅಲ್ಲಿ ಕುತ್ಕೋ. ನಡ್ಮನೇಲಿ ಕುತ್ಕೋ, ನಡಿ, ನಾನು ಮಾಡ್ಕೊಂಡು ತಗೊಂಬತ್ತೀನಿ. ಸರಿ ಕಣಜ್ಜಿ, ಆಯ್ತು, ಬೇಗ ತಗೊಂಬ. ತಗೊಳ ಪಾಪ, ಆಯ್ತು. ನೀನು ಹೇಳ್ದಂಗೆ ಮಾಡ್ಕೊಂಡ್ ಬಂದಿದ್ದೀನಿ ಕಣಪ್ಪ. ಏನೋ ಭಾಳ ಗಮ್ಮ ಅಂತಿರಂಗೈತೆ. ಒಳ್ಳೆ ಎರೆಹುಳ ಇದ್ದಂಗೆ ಐತೆ ಕಣ ಇದು. ಅದು ಹೆಂಗೋ ತಿಂತೀಯ ಇದನ್ನ? ಅಜ್ಜಿ, ನೀನು ಯಾವತ್ತೂ ತಿಂದಿಲ್ವಲ್ಲ, ಅದಕ್ಕೆ ನಿನಗೆ ಗೊತ್ತಿಲ್ಲ. ಒಂದ್ಸಲ ತಿಂದು ನೋಡು. ನೀನು ತಿರ್ಗಾ ಮಾಡಿಸ್ಕೊಂಡು ತಗೊಂಬಂದು ನಮ್ಮ ಕೈಲೇ ತರಿಸ್ಕೊಂಡು ಮಾಡ್ಕೊಂಡು ತಿಂತೀಯ. ನನ್ಗೆ ಏನಂದೇನು, ಬೇಕಾದ್ರೆ 1 ಸ್ಪೂನ್ ತಿಂದು ನೋಡು. ಹಂಗೆ ಬೇಡಪ್ಪ, ಅದು ನೋಡಿರೇನೆ ಒಳ್ಳೆ ಭಯ ಆಗ್ತದೆ. ಒಳ್ಳೆ ಎರೆಹುಳ ಇದ್ದಂಗೆ ಐತದು. ನನಗೆ ಬೇಡಪ್ಪ, ನೀನು ತಿನ್ನು. ಓಲಿ ಬಿಡಜ್ಜಿ, ನಾನೇ ತಿಂತೀನಿ. ಚೆನ್ನಾಗೈತೆ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತೈತೆ. ಓಲಿ ಬಿಡು, ನೀನೇನು ತಿನ್ಬೇಡ ಬಿಡು, ನಾನೇ ತಿಂತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ.